ಸ್ನೇಹಿತರೆ, ಭಾರತದ ಅತ್ಯಂತ ಸುಂದರ ದ್ವೀಪ ಸಮೂಹ ಕೇಂದ್ರವಾದ ಲಕ್ಷದ್ವೀಪದಲ್ಲಿ ಕೇಂದ್ರ ಸರ್ಕಾರ ಮದ್ಯ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನ ನೀಡಿದೆ. ಈ ಮೂಲಕ 47 ವರ್ಷಗಳಿಂದ ಜಾರಿಯಲ್ಲಿದ್ದಂತಹ ಮದ್ಯ ಮಾರಾಟ ನಿಷೇಧವನ್ನ ರದ್ದುಪಡಿಸಿದೆ. ಜೂನ್ 5ರಂದು ಹೊರಡಿಸಿದ್ದಂತಹ ಗೆಜೆಟ್ ಅಧಿಸೂಚನೆಯ ಪ್ರಕಾರ ಲಕ್ಷದ್ವೀಪದಲ್ಲಿ ನೂತನ ಅಬಕಾರಿ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರಲಾಗಿದ್ದು, ಈ ಕಾಯ್ದೆಯ ಅನುಸಾರ ಮದ್ಯದ ತಯಾರಿಕೆ, ಸ್ವಾಧೀನ, ಆಮದು, ರಫ್ತು, ಸಾಗಣೆ, ಖರೀದಿ, ಮಾರಾಟ ಮತ್ತು ಬಳಕೆಯನ್ನು ನಿಯಂತ್ರಿಸುವ ಪರವಾನಗಿ ಚೌಕಟ್ಟನ್ನು ಹೊಂದಿದ್ದ ನಿಷೇಧಕ್ಕೆ ಬದಲಾವಣೆಯನ್ನು ತಂದಿದೆ. ಸರ್ಕಾರಿ ಸ್ವಾಮ್ಯದ ನಿಗಮಗಳು, ಏಜೆನ್ಸಿಗಳು ಆಲ್ಕೋಹಾಲ್ ಅಂಶವುಳ್ಳಂತಹ ಪಾನೀಯಗಳನ್ನು ಆಮದು ಮಾಡಿಕೊಳ್ಳಲು ಮತ್ತು ಚಿಲ್ಲರೆ ಮಾರಾಟ ಮಾಡಲು ಲೈಸೆನ್ಸ್ ಪಡೆಯಲು ಸಹ ಅನುಮತಿಯನ್ನು ನೀಡಲಾಗಿದೆ. ಆದಾಗ್ಯೂ ಅಲ್ಲಿ ಮಾರಾಟ ಮಾಡಲಾಗುವಂತಹ ಮದ್ಯದ ಮೇಲಿನ ಅಬಕಾರಿ ಸುಂಕವನ್ನ ಮೇಲ್ಮಟ್ಟದಲ್ಲಿ ಇರಿಸಲಾಗಿದೆ. ಉದಾಹರಣೆಗೆ, ದೆಹಲಿಯಲ್ಲಿ ವಿದೇಶಿ ಮದ್ಯದ ಮೇಲಿನ ಅಬಕಾರಿ ಸುಂಕ 25% ಇದ್ರೆ ಲಕ್ಷದ್ವೀಪದಲ್ಲಿ ಅದು 400% ಇರಲಿಕ್ಕಿದೆ. ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವ ಸಲುವಾಗಿ ಈ ದ್ವೀಪ ಸಮೂಹದಲ್ಲಿ ಮದ್ಯ ಮಾರಾಟದ ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಕೇಂದ್ರ ಸರ್ಕಾರದ ಈ ಹೊಸ ನೀತಿಗೆ ಸ್ಥಳೀಯವಾಗಿ ಮತ್ತು ಒಂದು ಸಮುದಾಯದಿಂದ ಬಹಳ ವಿರೋಧ ಕೇಳಿ ಬರ್ತಾ ಇದೆ. ಲಕ್ಷದ್ವೀಪದಲ್ಲಿ 97% ಮುಸಲ್ಮಾನರಿದ್ದಾರೆ. ಇಸ್ಲಾಂನಲ್ಲಿ ಮದ್ಯ ಸೇವನೆಗೆ ನಿಷೇಧ ಇದೆ. ಅದಕ್ಕಾಗಿಯೇ 1979ರಲ್ಲಿ ಲಕ್ಷದ್ವೀಪದಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿತ್ತು. ಈಗಿನ ಸರ್ಕಾರ ಮದ್ಯ ಮಾರಾಟಕ್ಕೆ ಅನುಮತಿ ನೀಡುವ ಮೂಲಕ ಒಂದು ಸಮುದಾಯದ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಸ್ಥಳೀಯರ ಅಭಿಪ್ರಾಯವನ್ನ ಕೇಳದೆ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಲಕ್ಷದ್ವೀಪದ ಸಂಸದ ಮೊಹಮ್ಮದ್ ಹಮ್ದುಲ್ಲಾ ಸಯೀದ್ ತಿಳಿಸಿದ್ದಾರೆ. ಲಕ್ಷದ್ವೀಪದಲ್ಲಿ ಮುಸ್ಲಿಂ ಬಾಹುಳ್ಯ ಇದೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಬೇಕು ಅನ್ನುವುದರಲ್ಲಿ ಅರ್ಥ ಇದೆಯಾ? ಹಾಗೆ ನೋಡೋದಾದ್ರೆ ಮುಸ್ಲಿಮರ ಪವಿತ್ರ ಸ್ಥಳ ಇರುವಂತಹ ಕಟ್ಟರ್ ಇಸ್ಲಾಮಿಕ್ ದೇಶ ಅನಿಸಿರುವಂತಹ ಸೌದಿ ಅರೇಬಿಯಾ ಕೂಡ ಈಗ ಲಿಬರಲೈಸ್ ಆಗ್ತಾ ಇದೆ. ಅಲ್ಲಿನ ರಾಜಕುಮಾರರು ಪ್ರವಾಸೋದ್ಯಮದ ಉತ್ತೇಜನಕ್ಕಾಗಿ ಸೀಮಿತ ಪ್ರದೇಶಗಳಲ್ಲಿ ಮುಸ್ಲಿಮೇತರರಿಗೆ ಮದ್ಯ ಮಾರಾಟಕ್ಕೆ ಅನುಮತಿಯನ್ನು ನೀಡಲು ಹೊರಟಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಬಹ್ರೇನ್ ನಂತಹ ಇಸ್ಲಾಮಿಕ್ ಗಲ್ಫ್ ರಾಷ್ಟ್ರಗಳಲ್ಲಿ ಕೂಡ ಮದ್ಯ ಮಾರಾಟಕ್ಕೆ ಅನುಮತಿ ಇದೆ. ಮುಸ್ಲಿಂ ಬಾಹುಳ್ಯ ಇರುವಂತಹ 46 ದೇಶಗಳ ಪೈಕಿ 22 ದೇಶಗಳಲ್ಲಿ ಆಲ್ಕೋಹಾಲ್ ಫುಲ್ಲಿ ಲೀಗಲ್ ಆಗಿದೆ. 6 ದೇಶಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಇಸ್ಲಾಮಿಕ್ ದೇಶಗಳಲ್ಲಿ ಮದ್ಯ ಮಾರಾಟಕ್ಕೆ ಷರತ್ತುಬದ್ಧವಾದಂತಹ ಅನುಮತಿ ಕೂಡ ಇದೆ. ಹೀಗೆ ಮುಸ್ಲಿಮರ ಬಾಹುಳ್ಯದ ದೇಶಗಳಲ್ಲಿಯೇ ಮದ್ಯ ಮಾರಾಟಕ್ಕೆ ಅನುಮತಿ ಇರುವಾಗ, ಅದರಲ್ಲೂ ಸೌದಿ ಅರೇಬಿಯಾವೇ ಇವತ್ತು ಜಾಗತೀಕರಣದ ಹೊಸ ಮಜಲಿಗೆ ತೆರೆದುಕೊಳ್ಳಲು ಬಯಸ್ತಾ ಇರುವಾಗ, ಭಾರತದಂತಹ ಜಾತ್ಯತೀತ ರಾಷ್ಟ್ರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮದ್ಯ ಮಾರಾಟಕ್ಕೆ ವಿರೋಧ ಮಾಡ್ತಾ ಇರೋದು ಯಾಕೆ? ಇವತ್ತು ಇಡೀ ಜಗತ್ತು ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗ್ತಾ ಇದೆ. ಪ್ರವಾಸೋದ್ಯಮವನ್ನು ಜಗತ್ತಿನ ಎಲ್ಲ ದೇಶಗಳಲ್ಲೂ ಬೂಸ್ಟ್ ಮಾಡಲಾಗ್ತಾ ಇದೆ. ಭಾರತ ಕೂಡ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಿಕ್ಕೆ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಲಕ್ಷದ್ವೀಪದಂತಹ ಸುಂದರ ಮನಮೋಹಕ ದ್ವೀಪ ಸಮೂಹಗಳು ವಿಶ್ವದಾದ್ಯಂತ ಆಕರ್ಷಣೆಗೆ ಒಳಗಾಗಬೇಕಾದ್ರೆ ಒಂದಷ್ಟು ಲಿಬರಲೈಸ್ ಆಗಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಂತ ಅಲ್ಲಿ 21 ವರ್ಷದ ಒಳಗಿನ ಯಾರಿಗೂ ಮದ್ಯ ಸೇವನೆಗೆ ಅವಕಾಶ ಇಲ್ಲ ಅಂತ ಕಾನೂನೇ ಸ್ಪಷ್ಟವಾಗಿ ಹೇಳುತ್ತೆ. ಹೆಚ್ಚು ವಿದೇಶಿಗರು ಲಕ್ಷದ್ವೀಪಕ್ಕೆ ಆಗಮಿಸಿದರೆ ಇದರಿಂದ ಲಾಭವಾಗುವುದು ಅಲ್ಲಿನ ಸ್ಥಳೀಯರಿಗೆ ಅಲ್ವಾ? ಒಂದು ವೇಳೆ ಧಾರ್ಮಿಕತೆಯೇ ಮುಖ್ಯ ಅಂತಿದ್ರೆ ಯಾವ ಮುಸ್ಲಿಂ ಬಾಹುಳ್ಯದ ದೇಶಗಳು ಕೂಡ ಮದ್ಯ ಮಾರಾಟಕ್ಕೆ ಅನುಮತಿಯನ್ನು ನೀಡುತ್ತಲೇ ಇರಲಿಲ್ಲ.